ಹುಟ್ಟುಹಬ್ಬದ ವಿಶೇಷವಾಗಿ ಯಾದಗಿರಿ ರಾಯಚೂರು ರಾಯಚೂರು ಲೋಕಸಭಾ ಸಂಬಂಧಪಟ್ಟಂಗೆ ಈ ಭಾಗದ ಕೊನೆಯ ಭಾಗದ ನೀರಿನ ಬವಣೆ ಜಾಸ್ತಿ ಇದ್ದು ಸುಮಾರು 1985ರಿಂದ ನೀರಾವರಿ ಆದರೂ ಕೂಡ ಕೊನೆಯ ಭಾಗದ ನೀರಿದೆ. ಅದಕ್ಕೋಸ್ಕರ ಇವತ್ತು ಕವಿತಾಳ ಗ್ರಾಮದಲ್ಲಿ ಸಮಯ 4 ಗಂಟೆಗೆ ಸನ್ಮಾನ್ಯ ಶ್ರೀ ಶಿವಗೌಡ ನಾಯಕರ 49ನೇ ಹುಟ್ಟುಹಬ್ಬ ಅಂಗವಾಗಿ ಯಾದಗಿರಿ ಜಿಲ್ಲೆಯ ತಿಂತಿಣಿ ಬೀಚ್ ಹತ್ರ ಜಲಾಶಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹಕ್ಕೊತ್ತಾಯ ಮಾಡಲಿದ್ದೇವೆ. ಇದರ ನೇತೃತ್ವವನ್ನು ಅವಧೂತರು ಶ್ರೀ ವಿನಯ್ ಗುರೂಜಿಯವರು ನೇತೃತ್ವವನ್ನು ವಹಿಸಿದ್ದಾರೆ. ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು, ಜಾತ್ಯತೀತ, ಪಕ್ಷಾತೀತ, ಲಿಂಗ ಸಮಾನತೆ ಹಿಡ್ಕೊಂಡು ಯುವಕರು, ಹಿರಿಯರು, ವೃದ್ಧರು, ಮಹಿಳೆಯರು, ವಿದ್ಯಾರ್ಥಿಗಳು ಹಿಡ್ಕೊಂಡು ಎಲ್ಲರಿಗೆ ಬೇಕು ಕೊನೆಯ ಭಾಗದ ನೀರು. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ನಾರಾಯಣಪುರ ಮತ್ತು ಆಲ್ಮಟ್ಟಿಗೂ 25 ವರ್ಷದಿಂದ ಕೊನೆಯ ಭಾಗದ ನೀರು ಸಿಗ್ತಾ ಇಲ್ಲ. ಸಾಕಷ್ಟು ನೀರು ನಮ್ಮ ಜಿಲ್ಲೆಯಲ್ಲಿ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಹರಿದು ಹೋಗ್ತದೆ. ಅದಕ್ಕೆ ನಾವು ಈ ಹೋರಾಟವನ್ನು, ಈ ಹಕ್ಕೊತ್ತಾಯವನ್ನು ದಿನಾಂಕ 14/7/2026 ಎಸ್ ಶಿವಗೌಡ ನಾಯಕರ ಹುಟ್ಟುಹಬ್ಬದ 49ನೇ ಹುಟ್ಟುಹಬ್ಬದ ದಿನದಲ್ಲಿ ಈ ಕಾರ್ಯಕ್ರಮದ ನಿಮಿತ್ತ ಈ ಒಂದು ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ನಾವು ಯಾದಗಿರಿ ಜಿಲ್ಲೆಯಿಂದ ಸಮಗ್ರ ಎಲ್ಲ ರೈತ ಬಾಂಧವರು, ವಿವಿಧ ಸಂಘಟನೆಗಳು, ವಿವಿಧ ಸಂಘಟನೆ ಮುಖಂಡರು, ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಇವತ್ತು ನಾವು ಆ ಕಾರ್ಯಕ್ರಮ 14ನೇ ತಾರೀಕು ಆಯೋಜನೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಕನಿಷ್ಠ ಒಂದು 25ರಿಂದ 30 ಸಾವಿರ ಜನ ಅಲ್ಲಿ ಸಂಖ್ಯೆ ಸೇರ್ತಾ ಇದ್ದೀವಿ. ಅಲ್ಲಿ ಸೇರಿಬಿಟ್ಟು ಬರುವಂಥ ದಿನಗಳಲ್ಲಿ ನಮಗೆ 100ಕ್ಕೆ 100% ನಮ್ಮ ನೀರು ನಮಗೆ ಬೇಕು, ನಮ್ಮ ನೀರು ನಮ್ಮ ಹಕ್ಕೈತೆ. ನಮ್ಮಲ್ಲಿ ನೀರಿದ್ರೂ ಕೂಡ ನಾವು ಪ್ರತಿ ವರ್ಷ ಕೊನೆ ಭಾಗಕ್ಕೆ ನೀರಿಲ್ಲ ಅಂತ ಹೇಳಿ ಜನವರಿ ಫೆಬ್ರವರಿ ಹೋರಾಟ ಮಾಡ್ತಾಯಿದ್ದೀವಿ. ಎಷ್ಟು ವರ್ಷ ಹೋರಾಟ ಮಾಡಬೇಕು? ನಮ್ಮ ಹಿರಿಯರನ್ನೂ ಹೋರಾಟ ಮಾಡ್ಯಾರ, ನಾವು ಹೋರಾಟ ಮಾಡಿದ್ರು. ಆದರೂ ನಮಗೆ ಏನಂದರೆ ನಿಮ್ಮ ಹತ್ರ ಡ್ಯಾಮ್ ಇದೆ, ಎಲ್ಲ ಇದೆ ಅಂತಾರೆ. ಆದರೂ ನಾವೇನಾಗಿದ್ದೀವಿ? ಹಿಂದುಳಿದರಾಗಿದ್ದೀವಿ. ಹಿಂದುಳಿದರಾಗಕ್ಕೆ ಕಾರಣ ಕೊನೆಯ ಭಾಗಕ್ಕೆ ನೀರಿಲ್ಲ, ಬೆಳೆ ಇಲ್ಲ, ಇವತ್ತು ಮಳೆ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಲಕ್ಷ ನೀರು ಏನು ನಾವು ಜೂನ್ ಜುಲೈದಲ್ಲಿ ಅಥವಾ ಆಗಸ್ಟಲ್ಲಿ ಮಳೆ ಆದಾಗ ತಡೆ ಹಿಡ್ಕೊಳ್ಳುವಂಥ ನಮ್ಮ ಹತ್ರ ಯಾವುದೇ ಸರ್ಕಾರ ಮಾಡಿಲ್ಲ. ಅದಕ್ಕಾಗಿ ನಾವು ನಮ್ಮದೇ ಸರ್ಕಾರ ಇರುವುದರಿಂದ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಮುಖಾಂತರ ಇವತ್ತು ಕೇಂದ್ರದಲ್ಲಿ ನಮ್ಮ BJP ಸರ್ಕಾರ ಇರುತ್ತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಾವು ಈ ಕೆಲಸ ಮಾಡ್ತೀವಿ. ಈ ಜಲಾಶಯವನ್ನು ತಂದೆ ತರ್ತೀವಿ ಅಂತ ಹೇಳಿ ಸಂಕಲ್ಪದೊಂದಿಗೆ ಇವತ್ತು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ